ಸೊ ನಮಸ್ತೆ ನೆಲಮಂಗಲ. ಇವತ್ತು ನಾವು ವಾಸವಿ ಫ್ಲಾಗಥಾನ್ ಕಾರ್ಯಕ್ರಮ ನಡೀತಾ ಇದೆ. ಇದು ಎವ್ರಿ ಇಯರ್ ಒನ್ಸ್ ಅದು ಆರ್ಗನೈಸ್ ಮಾಡೋದು. ಇದರಲ್ಲಿ ಎಷ್ಟೋ ಜನ ಆಲ್ಮೋಸ್ಟ್ 450-500 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಇದು ಆಲ್ಮೋಸ್ಟ್ 102 meters ಫ್ಲಾಗು. ಮಿಸ್ಟರ್ ಶಶಿಧರ್ ಸರ್ to please be on the stage. Mr. Abhishek, very famously known as Namaste Nelmangla. So ನಮಸ್ತೆ, ಎಲ್ಲರಿಗೂ ಶುಭೋದಯ. ಇದನ್ನ ನೆಲಮಂಗಲದ ಮಹಾಜನತೆಯ ಪರವಾಗಿ ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ಕೂಡ ನಾನು ಪ್ರಾತಃ ಕಾಲದ ಶುಭಾಶಯಗಳನ್ನು ಕೋರುತ್ತೇನೆ. ಈ ದಿನ ನೆಲಮಂಗಲದ ಆರವೇಶ ಮಂಡಳಿಯ ವತಿಯಿಂದ ವಾಸವಿ ಜಯಂತಿಯ ಒಂದು ನೆನಪಿಗೋಸ್ಕರವಾಗಿ ಎರಡನೇ ಸಲದ ವಾಕಥಾನ್ ಏರ್ಪಾಟ್ ಮಾಡಿದ್ದೀವಿ. ಮೊದಲನೇ ಸಲ ಮಾಡಿದಾಗ ಊರಿನ ಜನ ಎಲ್ಲ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂತ ಹೇಳಿದ್ರೆ, ನಮ್ಮ ಕುಲದೇವತೆಯ ಮಕ್ಕಳಾಗಿ 102 ವಂಶಸ್ಥರಿದ್ದೀವಿ. ಆ 102 ವಂಶಸ್ಥರ ಪರವಾಗಿ 102 ಅಡಿಯ ಬಾವುಟವನ್ನು ನಾವು ಇಲ್ಲಿ ತಯಾರು ಮಾಡಿದ್ದೀವಿ. ಅದನ್ನ ಮೆರವಣಿಗೆ ಮಾಡ್ತಾ ಇದ್ದೀವಿ. ಮತ್ತು ಊರಿನ ಜನ ಎಲ್ಲ ಇಲ್ಲಿ ಸೇರಿಕೊಂಡು ಪ್ರಾತಃ ಕಾಲದ ಒಂದು ಯೋಗ, ಒಂದು ಗೆಟ್ ಟುಗೆದರ್ ಅಂತ ಹೇಳ್ತಾರಲ್ಲ, ಜನಾಂಗರೆಲ್ಲ ಒಂದು ಕಡೆ ಸೇರ್ಕೊಂಡು ಮಾಡೋ ಅಂತ ಇದೊಂಥರ ಹಬ್ಬದ ಥರ ವಾತಾವರಣ ಇದೆ. ಇದು ಪ್ರತಿ ಸಲ ಮಾಡ್ತಾ ಇದ್ದಾರೆ. ಆರವೇಶ ಮಹಿಳಾ ಮಂಡಳಿಯವರು, ಯುವಜನ ಸಂಘದವರು, ಮಂಡಳಿಯವರು ಎಲ್ಲರೂ ಸೇರ್ಕೊಂಡು ಮಾಡ್ತಿರೋದು ಬಹಳ ಸಂತೋಷದ ವಿಚಾರ. ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಾನು ವಿಹಾರಿ ಬಳಗದ ಒಬ್ಬ ಸದಸ್ಯ. ನಮ್ಮ ಅಧ್ಯಕ್ಷರು ಗೋವಿಂದರಾಜ್ ಗುಪ್ತಾ ಅವರು. ಮುಂದಿನ ಸಲ ಇನ್ನೂ ಹೆಚ್ಚಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ದಯವಿಟ್ಟು ಎಲ್ಲರೂ ಇದೇ ಥರ ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಏನಿವತ್ತು ನಮ್ಮ ವೈಶ್ಯ ಜನಾಂಗದಿಂದ ಫ್ಲಾಗಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸಮಸ್ತ ವೈಶ್ಯರು ಕೂಡ ಇಲ್ಲಿ ನಾವು ಸೇರಿಸುವಂಥ ವ್ಯವಸ್ಥೆ, ವೈಶ್ಯರು ಕೂಡ ಇಲ್ಲಿ ಸೇರಿಸತಕ್ಕಂಥ ವ್ಯವಸ್ಥೆ, ಇದು ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ವಿರಳವಾಗಿ ನಡೆಸ್ತಕ್ಕಂಥ ವ್ಯವಸ್ಥೆ. ಈ ಒಂದು ವ್ಯವಸ್ಥೆಯಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿ ತಗೊಂಡಿರ್ತಕ್ಕಂಥವ್ರು ಮಹಿಳಾ ಮಂಡಳಿಯವರು. ಈ ಮಹಿಳಾ ಮಂಡಳಿ ಏನು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ತಾ ಇದೆ, ನಿಜವಾಗ್ಲೂ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ವೈಶ್ಯ ಜನಾಂಗ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಇರ್ತಕ್ಕಂಥ ವೈಶ್ಯ ಜನಾಂಗ ಹೆಮ್ಮೆ ಪಡುವಂಥ ವ್ಯವಸ್ಥೆ. ಇಷ್ಟು ಜನನ್ನ ಸೇರಿಸಿ ಇಷ್ಟೆಲ್ಲ ಖರ್ಚು ವೆಚ್ಚಗಳನ್ನ ಮಾಡಿ ಹಾರ್ಡ್ ವರ್ಕ್ ಮಾಡಿ ಬಹಳಷ್ಟು ದಿನಗಳಿಂದ ಈ ಕೆಲಸವನ್ನು ಮಾಡಿರ್ತಾರೆ. ಇದು ನಿಜವಾಗ್ಲೂ ನಮ್ಮ ವೈಶ್ಯ ಜನಾಂಗದವರು ಹೆಮ್ಮೆ ಪಡುವಂಥ ವ್ಯವಸ್ಥೆ. ನಮ್ಮ ಏನು ಗಾಯತ್ರಿ ಮೇಡಮ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ನಮ್ಮಗಳೆಲ್ಲ ಹಾರೈಕೆ ಇಷ್ಟೇನೆ. ಏನು ನಾವು ನೆಲಮಂಗಲಕ್ಕೆ ಸೀಮಿತರಾಗಬೇಡಿ, ರಾಜ್ಯ ಮಟ್ಟದಲ್ಲಿ ಹೆಜ್ಜೆ ಇಟ್ಟು ಇಂಥ ಕಾರ್ಯಕ್ರಮಗಳನ್ನು ರಾಜ್ಯ ಮಟ್ಟದಲ್ಲಿ ಸೇರಿಸ್ಬೇಕು, ನಮ್ಮ ವೈಶ್ಯ ಜನಾಂಗವನ್ನು ಒಗ್ಗೂಡಿಸ್ಬೇಕು. ಈ ವ್ಯವಸ್ಥೆನ ಅವ್ರು ಮಾಡ್ತಾ ಇದ್ದಾರೆ. ಆ ಮಹಿಳಾ ಮಂಡಳಿಯವರಿಗೆ ಸಮಸ್ತ ವೈಶ್ಯ ಜನಾಂಗ ಹಾಗೂ ಸಮಸ್ತ ವರ್ತಕರ ಸಂಘದಿಂದ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ನಾನು ಇಷ್ಟೊತ್ತು ಮಾತಾಡಿದ್ದು ನಮ್ಮ ಮಹಿಳಾ ಮಂಡಳಿ ಅಧ್ಯಕ್ಷರ ಬಗ್ಗೆ. ಇವರೇ ಗಾಯತ್ರಿ ಅವರು ಅಂತೇಳಿ ಮಹಿಳಾ ಮಂಡಳಿ ಅಧ್ಯಕ್ಷರು. ಬಂದು 1.5 ವರ್ಷ ಆಯ್ತೇನೋ ಅಧಿಕಾರ ಬಂದಲ್ಲ, 1.5 ವರ್ಷ ಆಯ್ತು. ಲಾಸ್ಟ್ ಟೈಮು ವಾಕಥಾನ್ ಕಾರ್ಯಕ್ರಮವನ್ನ ಇದೇ ಫೀಲ್ಡ್ನಿಂದ ನಾವು ಪ್ರಾರಂಭ ಮಾಡಿ ಬಹಳಷ್ಟು ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ರು. ಈಗ ಫ್ಲಾಗಥಾನ್ ಅನ್ನುವಂಥ ಕಾರ್ಯಕ್ರಮವನ್ನ ಈ ವರ್ಷ ಫ್ಲಾಗಥಾನ್ ಅಂದ್ರೆ ನಮ್ಮ ವೈಶ್ಯ ಜನಾಂಗದ ಒಂದು ಚಿಹ್ನೆ, ಪತಾಕೆ ನಮ್ದು. ಈ ಒಂದು ಪತಾಕೆಯನ್ನ ಸಮಸ್ತ ಜನಾಂಗದ ಗಮನಕ್ಕೆ ತರಬೇಕು. ಎಷ್ಟೋ ಜನಕ್ಕೆ ನಮ್ಮ ಫ್ಲಾಗ್ ಇದೆ ಅನ್ನೋದೇ ಗೊತ್ತಿಲ್ಲ. ಆ ಒಂದು ವ್ಯವಸ್ಥೆಯನ್ನ ನಮ್ಮ ಗಾಯತ್ರಿ ಮೇಡಮ್ ಮಾಡ್ತಾ ಇದ್ದಾರೆ. ಅವ್ರಿಗೂ ಅವರ ಕುಟುಂಬ ವರ್ಗದವರಿಗೂ ಶ್ರೀ ಕನಿಕಾ ಪರಮೇಶ್ವರಿ ಮಾತೆಯು ಸಕಲ ಇಷ್ಟಗಳನ್ನು ಅವ್ರು ಏನೇನು ಕೇಳ್ಕೊಂತಾರೋ ಅದನ್ನೆಲ್ಲ ಅವ್ರು ಮಾಡಲಿ ಅಂತೇಳಿ, ಜೊತೆಲಿ ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಯುವಜನ ಸಂಘದ ಒಂದು ತಂಡ ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರಿಗೂ ಕೂಡ ಸಮಸ್ತ ವೈಶ್ಯ ಜನಾಂಗದ ಪರವಾಗಿ, ಸಮಸ್ತ ಒಕ್ಕೂಟಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲದ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶಶಿಧರ್ ಸಾಹೇಬರು ಲಾಸ್ಟ್ ಟೈಮು ಕೈ ಜೋಡಿಸಿದ್ರು. ಕೈ ಕೊಡಿ ಸರ್. ಲಾಸ್ಟ್ ಟೈಮು ಕೂಡ ನಮ್ಮ ಜೊತೆ ಬಂದಿದ್ರು. ಈ ವರ್ಷನೂ ಕೂಡ ಪರಿಸ್ಥಿತಿಯ ಒತ್ತಡಗಳ ಇದ್ರೂ ಕೂಡ ಬೆಳಗಿನ ಜಾವ ಇಷ್ಟೊಂದು ಆಫೀಸರ್ಸ್ ಇಷ್ಟು ಬೇಗ ಯಾರು ಬರಲ್ಲ, ಆದರೂ ನಮ್ಮ ಕಾರ್ಯಕ್ರಮ ಚೆನ್ನಾಗಿದೆ ಅಂತೇಳಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಸ್ತ ಆರವೈಶ್ಯ ಮಂಡಳಿಯ ಸಮಸ್ತ ಸಂಘಗಳಿಂದ ಸ್ವಾಗತವನ್ನು ಕೋರ್ತೇವೆ. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ ಅಂತೇಳಿ ವಾಸವಿ ಮಾತೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಜೈ ವಾಸವಿ, ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ. ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ಇದು ನಮ್ಮ
ಕುಲದೇವತೆ ಆರ್ಯವೈಶ್ಯ ಜನಾಂಗದ ಕುಲದೇವತೆ ಅವಳು. ಆ ಅಮ್ಮನವರು ನಮಗೋಸ್ಕರ ಹುಟ್ಟಿ ಬಂದಿದ್ದಾಳೆ ಆರ್ಯವೈಶ್ಯ ಜನಾಂಗದಲ್ಲಿ. ಅದು ನಮ್ಮ ಸೌಭಾಗ್ಯ. ಸೊ ಇವತ್ತು ಅಮ್ಮನವರು ಅಗ್ನಿ ಪ್ರವೇಶ ಮಾಡಿದಾಗ 102 ದಂಪತಿಗಳು ಕೂಡ ಅಗ್ನಿ ಪ್ರವೇಶ ಮಾಡಿದ್ದಾರೆ. ಅದ್ರ ಜೊತೆ ಅದಕ್ಕೆ ಸಂಬಂಧಪಟ್ಟಂತೆ 102 ಋಷಿಗಳು, 102 ಗೋತ್ರಗಳು. ಅವ್ರಿಗೆ ಇವತ್ತು ನಾವು 102 ಮೀಟರ್ ಇರೋಂಥ ಆರ್ಯವೈಶ್ಯ ಧ್ವಜನ ಇಟ್ಕೊಂಡು ನಾವೊಂದು 5 ಕಿಲೋಮೀಟರು ವಾಕಥಾನ್ ಮಾಡೋಣ ಅಂತ ಒಂದು ಸಂಕಲ್ಪ ಬಂತು. ಆ ರೀತಿ ಈ ಪ್ರೋಗ್ರಾಮ್ಗೆ ಸ್ಪಂದನೆ ನೀಡಿದಾಗ ಯುವಜನ ಸಂಘದವರು, ಆರ್ಯವೈಶ್ಯ ಮಂಡಳಿಯವರು ನನ್ನ ಸ್ಪಂದನೆಗೆ ಅವರು ಪ್ರತಿಕರಿಸಿ ನಮಗೆ ಈ ಪ್ರೋಗ್ರಾಮ್ನ ಸಕ್ಸಸ್ಫುಲ್ ಆಗಿ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಗಾಯತ್ರಿ ಮೇಡಮ್ಗೆ, ಮಹಿಳಾ ಮಂಡಳಿಗೆ, ವಾಸವಿ ಮಾತಾಕಿ, ಜೈ ಜೈ ವಾಸವಿ, ಜೈ ಜೈ ವಾಸವಿ, ಜೈ ಜೈ ವಾಸವಿ, ಜೈ ಜೈ ವಾಸವಿ. ಕುಲಬಾಂಧವರಲ್ಲಿ ಇಷ್ಟೇ ನಾವು ಕೇಳ್ಕೊಳೋದು, ಒಗ್ಗಟ್ಟಾಗಿರ್ಬೇಕು. ನಮ್ಮ ಘನತೆ, ಗೌರವ, ವ್ಯಾಪಾರ, ಮರ್ಯಾದೆ, ನಮ್ಮ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತ ಸಮಸ್ತ ಆಸ್ತಿಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಇದೇ ರೀತಿ ಎಲ್ಲರೂ ಸೇರ್ಕೋಬೇಕು. ನಮ್ಮಲ್ಲೇ ಯಾರೋ ತಿಳಿಗೇಡಿಗಳು ಮಾಡಬಾರ್ದಂತ ಕೆಲಸ ಮಾಡಿ ಬೇರೆ ಬೇರೆ ಎಲ್ಲ ಮಾಡ್ತಾ ಇದಾರೆ. ಅವ್ರನ್ನೂ ಕೂಡ ಗಮನಕ್ಕೆ ತರ್ತೀವಿ, ಅವ್ರನ್ನೂ ಕೂಡ ಏನ್ ಬಿಡೋದಿಲ್ಲ. ಬಟ್ ನಮ್ಮ ಜನಾಂಗದ ವ್ಯವಸ್ಥೆನ, ಮರ್ಯಾದೆನ, ಗೌರವನ ಏನ್ ಮಹಿಳಾ ಮಂಡಳಿಯವರು ಬೆಳೆಸ್ತಾ ಇದ್ದಾರೆ, ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಬೆಳೆಸ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡೋಣ. Now the new one is a walk in a day keep the stress away. So a walk in a day keep the stress away. So everyone, we started with last year walkathon 1.0. Adainika Enoch Janal started with walking, if I am not wrong. Enoch Janal they started with walking and it's been continued for walkathon 2.0. Idainika inka jaasti janal walking chayini anta we request everyone. So before we start off with the program, we have our main guest over here. I would like to call Mr. Shashidhar sir to please be on the stage. And we also have Mr. Abhishek, very famously known as Namaste Nelmangla. So now there is a small list of program, the agenda. I'll tell you about that. The first thing is like walking start chesikina modlu. The very small thing is like we need to warm up our body. For that we are having Mahila Mandali members trained by Swati Vishwas, and she has been given a very nice training for all the members. After the warm up, we'll start off with the inauguration program. After the inauguration, we'll go for a walk of 5K with holding our Aryavaishya flag with 1 or 2 meters over that. So first to warm up exercise irutte. Warm up exercise Mahila Mandali members, ಯುವಜನ ಸಂಘದವರು ಎಲ್ಲರೂ ಮಾಡ್ತಿದ್ದಾರೆ. ಅದನ್ನ ಟ್ರೈನ್ ಮಾಡಿರೋದು ಸ್ವಾತಿ ವಿಶ್ವಾಸ್ ಅವರು. ಅದಾದ್ಮೇಲೆ ಇನಾಗ್ರೇಷನ್ ಪ್ರೋಗ್ರಾಮ್ ಇರುತ್ತೆ. ಆಫ್ಟರ್ ದ ಇನಾಗ್ರೇಷನ್ ಪ್ರೋಗ್ರಾಮ್ ಎಲ್ಲರೂ ವಾಕಥಾನ್ಗೆ ಸ್ಟಾರ್ಟ್ ಮಾಡ್ಕೊಂತೀವಿ ಬೈ ಹೋಲ್ಡಿಂಗ್ ದ 1 or 2 meters ಆಫ್ ಆರ್ಯವೈಶ್ಯ ಫ್ಲಾಗ್. ಆರ್ಯವೈಶ್ಯ ಪತಾಕೆಯನ್ನ ಇಟ್ಕೊಂಡು ಎಲ್ಲರೂ ವಾಕ್ಗೆ ಹೋಗ್ತೀವಿ. ಇದು 5K ವಾಕ್. ಅಂಡ್ ನಾವು ಈಗ ನಮ್ಮ ಪ್ರೆಸಿಡೆಂಟ್ ಆದ ಮಹಿಳಾ ಮಂಡಳಿ ಪ್ರೆಸಿಡೆಂಟ್ ಆದ ಗಾಯತ್ರಿ ಅವರು ಅದ್ರ ಬಗ್ಗೆ ಮಾತಾಡ್ತಾರೆ. ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ವಾಸವಿ. ಎಲ್ರು ದಯವಿಟ್ಟು ಜೈ ವಾಸವಿ ಅಂತ ಜೋರಾಗಿ ಹೇಳಿ. ಬ್ರೇಕ್ಫಾಸ್ಟ್ ಎಲ್ರಿಗೂ ಕೊಡ್ತೀವಿ. ಸ್ವಲ್ಪ ಎನರ್ಜಿ ಖರ್ಚು ಮಾಡೋಣ. ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ, ಜೈ ಜೈ ವಾಸವಿ, ಜೈ ವಾಸವಿ. ಜೈ ಜೈ ವಾಸವಿ. ಟಿಫನ್ ಕೊಡ್ತಾರೆ. A very good morning, ಶುಭೋದಯ. ನಿಮ್ಮೆಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ನಿಮ್ಗೆಲ್ಲರಿಗೂ ವಾಕಥಾನ್ 2.0 ವಾಸವಿ ಫ್ಲಾಗಥಾನ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು 5K ಫ್ಲಾಗ್ ಎಲ್ಲ ಇಟ್ಕೊಂಡು ಹೋಗ್ತೀವಿ. ಅದ್ರ ಬಗ್ಗೆ ನಾವು ತಿಳ್ಕೋಬೇಕು, ಏನು ಫ್ಲಾಗು ಏನು ಅಂತ. ಆ ಸಿಗ್ನಿಫಿಕೆನ್ಸು ಎಲ್ಲ ತಿಳ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಜಸ್ಟ್ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಾನು ಹೇಳ್ತೀನಿ. ಓಕೆ,
ವಾಸವಿ ಅಮ್ಮನವರ ಆಶೀರ್ವಾದದಿಂದ ನಾವು ಇಂದು 102 ಗೋತ್ರಗಳನ್ನು, ಈ ಗೋತ್ರಕ್ಕೆ ಸಂಬಂಧಪಟ್ಟಂತ 102 ಋಷಿಗಳಿಗೆ ಮತ್ತು ವಾಸವಿ ಅಮ್ಮನವರ ಜೊತೆ ಅಗ್ನಿ ಪ್ರವೇಶ ಮಾಡಿದಂತಹ 102 ದಂಪತಿಗಳಿಗೆ ಗೌರವಿಸುತ್ತಾ 102 ಮೀಟರ್ ಉದ್ದದ ಆರ್ಯವೈಶ್ಯ ಧ್ವಜವನ್ನು ಇವರಿಗೆಲ್ಲ ಸಮರ್ಪಣೆ ಮಾಡೋಣ. ನಾವೆಲ್ಲ ಈ ಆರ್ಯವೈಶ್ಯ ಧ್ವಜ ಹಿಡಿದು ನಮ್ಮ ಎಲ್ಲ ನೆಲಮಂಗಲದ ಆರ್ಯವೈಶ್ಯ ಕುಲ ಬಾಂಧವರ ಜೊತೆ ಸಂತೋಷದಿಂದ ಹೆಮ್ಮೆಯಿಂದ ನಡೆಯೋಣ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಪತಾಕಿನಲ್ಲಿ 4 ಕಲರ್ಸ್ ಇರುತ್ತೆ. 4 ಕಲರ್ಸು ಯಾವುದಕ್ಕೆ ಸಿಗ್ನಿಫಿಕೆನ್ಸು ಅಂತ ತಿಳ್ಕೊಳೋದು ತುಂಬ ಮುಖ್ಯ. ವಿತಿನ್ ಅ ಶಾರ್ಟ್ ಟೈಮ್ ನಾನೆಲ್ಲ ಹೇಳ್ತೀನಿ, ಜಸ್ಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನಮ್ಮ ಈ ಹೆಮ್ಮೆಯ ಆರ್ಯವೈಶ್ಯ ಪತಾಕೆಯನ್ನು 4 ವಿಭಾಗ ಮಾಡಿದ್ದಾರೆ. ಅದೇನೆಂದರೆ ಹಳದಿ ಬಣ್ಣ, ಕೇಸರಿ ಬಣ್ಣ, ಹಸಿರು ಬಣ್ಣ ಮತ್ತು ಬಿಳಿಯ ಬಣ್ಣ. ಮಂಗಳ ಹಾಗೂ ಶುಭ ಸೂಚಕವಾದ ಹಳದಿ ಬಣ್ಣವು ಮೊದಲನೆಯದು. ಅದರಲ್ಲಿ ವೈಶ್ಯ ಕುಲವೃತ್ತಿಯಾದ ಕೃಷಿ ವ್ಯವಸಾಯವನ್ನು ಸೂಚಿಸುವ ನೇಗಿಲು ಗುರುತು ಇದೆ. ತ್ಯಾಗ, ದಾನ, ಪರೋಪಕಾರ ಸೂಚಿಸುವ ಕೇಸರಿ ಬಣ್ಣವು ಎರಡನೆಯದು. ಅದರಲ್ಲಿ ವೈಶ್ಯ ಕುಲ ವೃತ್ತಿಯಾದ ವಾಣಿಜ್ಯ ವ್ಯಾಪಾರವನ್ನು ಸೂಚಿಸುವ ತಕ್ಕಡಿ ಗುರುತು ಇದೆ. ಮಳೆ, ಸುಖ, ಸಮೃದ್ಧಿಯನ್ನು ಸೂಚಿಸುವ ಹಸಿರು ಬಣ್ಣವು ಮೂರನೆಯದು. ಅದರಲ್ಲಿ ವೈಶ್ಯರ ಪಶುಪಾಲನಾ ವೃತ್ತಿಯನ್ನು ಸೂಚಿಸುವ ಗೋವಿನ ಗುರುತು ಇದೆ. ಶಾಂತಿ, ಪರಿಶುದ್ಧತೆಯನ್ನು ಸೂಚಿಸುವ ಬಿಳಿಯ ಬಣ್ಣವು 4ನೆಯದು. ಅದರಲ್ಲಿ ವಾಸವಿ ದೇವಿಯವರು ವಿಶ್ವರೂಪ ಪ್ರದರ್ಶಿಸಿದಾಗ ನೀಡಿದ ಸಂದೇಶವನ್ನು ಮತ್ತು ವೈಶ್ಯರ 102 ಗೋತ್ರಗಳನ್ನು ಸೂಚಿಸುವ ನಕ್ಷತ್ರಗಳ ಗುರುತು ಇದೆ. ಈ ಎಲ್ಲ ಆರ್ಯವೈಶ್ಯ ಪತಾಕೆ ಮಾಹಿತಿಯನ್ನು ಆರ್ಯವೈಶ್ಯ ಮಾರ್ಗದರ್ಶಿ 5ನೇ ಆವೃತ್ತಿ ಅಂದರೆ 5th ವಾಲ್ಯೂಮ್ ಪುಸ್ತಕದಿಂದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇನೆ. ಆರ್ಯವೈಶ್ಯ ಮಾರ್ಗದರ್ಶಿ ಸಂಪಾದಕರಾದಂಥ ಸಮಾಜ ಸೇವಾ ಭೂಷಣ, ಆರ್ಯವೈಶ್ಯ ಸಾಹಿತ್ಯ ಸಂಗ್ರಹ ಭೂಷಣ ಶ್ರೀಯುತ NG ವೆಂಕಟಕೃಷ್ಣಯ್ಯ ಶ್ರೇಷ್ಠಿ ಅವರಿಗೆ ಚಪ್ಪಾಳೆ ಮುಖಾಂತರ ಅವರಿಗೆ ಧನ್ಯವಾದ ಹೇಳೋಣ. ನಮ್ಮೊಂದು ಹೆಮ್ಮೆಯ ಆರ್ಯವೈಶ್ಯ ಪತಾಕೆ ಗುರುತಿಸಿ, ಈ ಒಂದು ಆರ್ಯವೈಶ್ಯ ಪತಾಕೆ ಇದೆ, ನಮ್ಮಲ್ಲೂ ಒಂದು ಪತಾಕೆ ಇದೆ ಅಂತ ತೋರಿಸ್ಕೊಟ್ಟವರು ನಮ್ಮ ವೆಂಕಟಕೃಷ್ಣಯ್ಯ ಶೆಟ್ಟಿ ಅವರು. ಅವ್ರದ್ದು ಮಾರ್ಗದರ್ಶಿ ಬುಕ್ ಇದೆಯಲ್ಲ, ಅದರಲ್ಲಿ ಪ್ರತಿಯೊಂದು ಇದೆ. ಇದು ಭಗವದ್ಗೀತೆ ಅಂತಾನೆ ಹೇಳ್ಬೋದು ನಮ್ಮ ಆರ್ಯವೈಶ್ಯ ಜನಾಂಗಕ್ಕೆ. ಸೊ ఇప్పుడు ಹ್ಯಾಂಡ್ ಓವರ್ ಟು ಪವಿತ್ರ. ಪ್ರೋಗ್ರಾಮ್ ಲಿಸ್ಟ್ ಅಂತ ಚೆಪ್ತಾರೆ, ಇನಾಗ್ರೇಷನ್, ಎವ್ರಿಥಿಂಗ್ ವಿಲ್ ಬಿ ಮೂವ್ ಆನ್. ಓಕೆನಾ? ಓಕೆ, ಇದೆಲ್ಲ ಬ್ಯಾಚಸ್. ಫುಲ್ ಸಪೋರ್ಟ್ ನಾವು ಕೊಡ್ತೀವಿ, ಎಂಟೈರ್ ಡಿಪಾರ್ಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವ್ರನ್ನ ಕೂಡ ಕರೆಸಿದ್ದಾರೆ. ಸೊ ಅವರ ಈ ಸಪೋರ್ಟ್ಗೆ ಥ್ಯಾಂಕ್ ಯು ಸರ್. ಒಂದು 2 ಇನ್ಸ್ಪೈರಿಂಗ್ ಮಾತಾಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ಭಾಳ ಸಂತೋಷದ ವಿಚಾರ, ಇವತ್ತೆಲ್ಲರೂ ಕೂಡ ಇಲ್ಲಿ ಗ್ಯಾದರ್ ಆಗಿದ್ದೀರಾ ಒಂದು ವಾಕಥಾನ್ಗೋಸ್ಕರ. ಸೊ DVG ಅವರು ಒಂದು ಕಡೆ ಹೇಳ್ತಾರೆ, ಸಹೃದಯ ಇರ್ತಕ್ಕಂತಹ ವ್ಯಕ್ತಿಗಳಿಂದ ಒಂದು ಸುಂದರವಾದಂಥ ಸಮಾಜವನ್ನು ಕಟ್ಬೋದು ನಾವೆಲ್ಲರೂ ಕೂಡ ಅಂತ. ಸೊ ಹಾಗಾಗಿ ಇವತ್ತೆಲ್ಲರೂ ಕೂಡ ತಾವೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೀರಾ. ಇವತ್ತೇನು ಕಾರ್ಯಕ್ರಮ ಹಾಕ್ಕೊಂಡಿದ್ದೀರಾ, ಇದ್ರ ಉದ್ದೇಶ ಗುರಿ ಏನಿದೆ ಅದೆಲ್ಲವೂ ಕೂಡ ಈಡೇರಲಿ. ತಾಯಿ ವಾಸವಿ ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಶುಭಾಶಯಗಳನ್ನ ಕೊಡ್ತೀನಿ. ನಮಸ್ಕಾರ. ಇವತ್ತು ಬೆಳಿಗ್ಗೆ ಇಲ್ಲಿ 7 ಗಂಟೆಗೆ ಮತ್ತಿಕೆರೆಯಿಂದ ಅವ್ರು ಬರಬೇಕು ಅಂದ್ರೆ ಅವರು ಒಂದು ಕಾರ್ಯಕ್ರಮಕ್ಕೆ ಅವ್ರು ಕೊಡುವಂತ ಒಂದು ಒಲವು ಮತ್ತೆ ಪ್ರೀತಿ ಎಷ್ಟಿದೆ ಅಂತ ಯೋಚನೆ ಮಾಡಿ.
ಅಷ್ಟು ಒಂದು ಸಪೋರ್ಟಿವ್ ಆಗಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡ್ತಾ ಇದ್ದಾರೆ. ಆಕ್ಚುಲ್ ಆಗಿ ವಾಕೆಥಾನ್ 2.0 ಅವ್ರದ್ದು ಕೂಡ ಫಸ್ಟ್ ವಾಕೆಥಾನ್ ಅಲ್ಲೂ ಬಂದು ಫುಲ್ ವಾಕ್ ಮಾಡಿ ಕಂಪ್ಲೀಟ್ ಮಾಡಿದ್ರು. ಮೇ ಬಿ ಇವತ್ತು ಅವರ ಟೈಮ್ ಶೆಡ್ಯೂಲ್ ಹೇಗಿದೆಯೋ ಗೊತ್ತಿಲ್ಲ, ಅವರು ಇರ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಲೇಟ್ ಆಗಿದೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲೇ ಎಂಡ್ ಮಾಡ್ತಿದೀವಿ. ಬ್ರೇಕ್ಫಾಸ್ಟ್ ಎಲ್ಲರಿಗೂ ವಾಸವಿ ಕಲ್ಯಾಣ ಮಂಟಪದಲ್ಲಿದೆ. ಪೇಟೆ ಬೀದಿ ಮತ್ತೆ ನಾವು BH ರೋಡ್ ಕನೆಕ್ಟ್ ಆಗ್ತೀವಿ. ಗೋಬಿ ವೆಂಕಟೇಶ್ವರದ ಹತ್ರ ಯೂ ಟರ್ನ್ ಅಲ್ಲಿ ಒಂದು ಎನರ್ಜಿ ಹೇಗಿದೆ ನಿಮ್ಗೆ? ಓ ಚೆನ್ನಾಗಿದೆ. ಅಲ್ಲ ಅಷ್ಟು ಎನರ್ಜಿ ಹೇಗಿದೆ? ಬಾ ಜೊತೆ ತುಂಬಾ ವಾಕ್ ಮಾಡ್ತಾ ಶಿವಬಾಬಾ ಅವರು ಹಾ? ಶಿವಬಾಬಾ ಶಕ್ತಿ ಕೊಟ್ಟರು. ತುಂಬಾ ಎನರ್ಜೆಟಿಕ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಿ ನೀವು. ಹಾ ತುಂಬಾ ಸಂತೋಷ. ನೀವು ಹೇಳಿದಿರಲ್ಲ ನನ್ಗೆ ಇನ್ನೂ ತುಂಬಾ ಸಂತೋಷ ಆಯ್ತು. ನೀವು ಥ್ಯಾಂಕ್ ಯು. ಥ್ಯಾಂಕ್ ಹಂಡ್ರೆಡ್ ಏಟ್ ಮೀಟರ್, 102 ಗೋತ್ರ, 102 ಅಡಿ. 102 ಅಡಿ. ಸೊ ಅಷ್ಟು ದೊಡ್ಡದು ಫ್ಲಾಗು. ಅದ್ರ ಜೊತೆಗೆ ಎಷ್ಟೋ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇಲ್ಲಿಂದ ನಾವು ಆಲ್ಮೋಸ್ಟ್ 2.5 ಕಿಲೋಮೀಟರ್ಸ್ ಇದು ಕವರ್ ಮಾಡ್ತೀವಿ. ಒನ್ ವೇ 5 ಕಿಲೋಮೀಟರ್ಸ್ 2 ವೇ. ಸೊ ಗುಡ್ ಎಕ್ಸಸೈಸ್ ಅಂಡ್ ಗುಡ್ ಮೆಸೇಜ್. ಅದ್ರ ಜೊತೆಗೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಏಜ್ ಗ್ರೂಪ್ಸ್ ಅಲ್ಲಿ ಇದ್ದಾರೆ, ಮಕ್ಕಳು ಇದ್ದಾರೆ, ಮತ್ತೆ ಟಿಲ್ ಆಲ್ ದ ಏಜ್ ಗ್ರೂಪ್ಸ್ ಇದ್ದಾರೆ.